ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಈ ವಿಡಿಯೋದಲ್ಲಿ ಗ್ರಾಮ ಒನ್ ಫ್ರಾಂಚೈಸಿಗೆ ಯಾವ ರೀತಿಯಾಗಿ ಅರ್ಜಿ ಹಾಕಿಕೊಳ್ಳಬಹುದು, ಅದರ ಪ್ರೊಸೆಸಿಂಗ್ ಯಾವ ರೀತಿಯಾಗಿರುತ್ತೆ ಎಲ್ಲವೂ ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇವೆ. ಆದ್ದರಿಂದ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ನೋಟಿಫಿಕೇಷನನ್ನು ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಕಲಬುರಗಿ ಮತ್ತು ಮೈಸೂರು ವಿಭಾಗದ ಕೆಲವು ಜಿಲ್ಲೆಗಳಿಗೆ ಗ್ರಾಮ ಒನ್ ಫ್ರಾಂಚೈಸಿಗೆ ಕರೆದಿದ್ದಾರೆ ಸ್ನೇಹಿತರೆ. ಕಲಬುರಗಿ ವಿಭಾಗದಿಂದ ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ ಕರೆದಿದ್ದಾರೆ ಸ್ನೇಹಿತರೆ. ಕಲಬುರಗಿ ವಿಭಾಗದಿಂದ ಬಳ್ಳಾರಿ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಕರೆದಿದ್ದಾರೆ. ಆದ್ದರಿಂದ ಈ ಡಿಸ್ಟ್ರಿಕ್ನವರು ಅರ್ಜಿಗಳನ್ನು ಹಾಕಿಕೊಳ್ಳಬಹುದು ಸ್ನೇಹಿತರೆ. ಒಂದು ಲೈವ್ ಆಗಿ ಅರ್ಜಿಯನ್ನು ಹಾಕಿ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಗ್ರಾಮ ಒನ್ ಫ್ರಾಂಚೈಸಿ ತೊಗೋಬೇಕಾಗಿತ್ತಪ್ಪ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ತುಂಬ ಈಜಿ ಇರುತ್ತೆ, ಭಾಳಷ್ಟೇನು ಪ್ರೊಸೆಸಿಂಗ್ ಇರಲ್ಲ ಸ್ನೇಹಿತರೆ. ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಗ್ರಾಮ ಒನ್ಗೆ ಬಹಳ ಆದ್ಯತೆ ಇರುವುದರಿಂದ ಗ್ರಾಮ ಒನ್ ಫ್ರಾಂಚೈಸಿ ತೊಗೋದು ಬೇಕಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ನೀವು ವಿಡಿಯೋನ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಇನ್ನಿತರ ವಿಡಿಯೋಗಳು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ನೀವು ನೋಡಬಹುದು. ನಿಮಗೆ ನಮ್ಮ ಚಾನಲ್ಗೆ ಒಂದು ಸಾರಿ ಭೇಟಿ ನೀಡಿ ವಿಡಿಯೋಗಳನ್ನು ನೋಡಿ. ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಇಷ್ಟವಾಗಲಿಲ್ಲಪ್ಪ ಅಂದರೆ ಡಿಸ್ಲೈಕ್ ಮಾಡಿ. ನಾವು ಈಗ ಗ್ರಾಮ ಒನ್ಗೆ ಅರ್ಜಿಯನ್ನು ಯಾವ ರೀತಿಯಾಗಿ ಫ್ರಾಂಚೈಸಿಗೆ ಅರ್ಜಿ ಹಾಕೋದು ಒಂದು ಎರಡು ರೀತಿಯಲ್ಲಿ ಅರ್ಜಿ ಹಾಕಬಹುದು ಸ್ನೇಹಿತರೆ. ಒಂದನೇದು ಗ್ರಾಮ ಒನ್ ಅಪ್ಲೈ ಅಂತ ಟೈಪ್ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಎರಡು ರೀತಿಯಲ್ಲಿ ತೋರಿಸ್ತದೆ. ನಾವು ಒಂದನ್ನು ಹಾಕಿ ತೋರಿಸ್ತಾ ಇದ್ದೀವಿ. ಮೊದಲು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಕೊಟ್ಟು ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಡೈರೆಕ್ಟಾಗಿ ಹಾಕಬಹುದು, ಇನ್ನೊಂದು ರೀತಿಯಲ್ಲಿ ಭೀ ಹಾಕಬಹುದು. ಮೊದಲು ನಾವು ಈ ರೀತಿಯಲ್ಲಿ ಅರ್ಜಿ ಹಾಕೋದನ್ನು ನೋಡೋಣ. ಮೊದಲು ಅಪ್ಲಿಕೆಂಟ್ ನೇಮನ್ನು ಹಾಕಬೇಕು. ರಿಜಿಸ್ಟ್ರೇಷನ್ ಫಾರ್ಮ್ ಸ್ನೇಹಿತರೆ ಇದು. ಇದರಲ್ಲಿ ಅಪ್ಲಿಕೆಂಟ್ ನೇಮ್ ಹಾಕಬೇಕು. ಅಪ್ಲಿಕೆಂಟ್ ನೇಮ್ ಹಾಕಿ ನಂತರ ಮೇಲ್ ಆರ್ ಫಿಮೇಲನ್ನು ಹಾಕಿ, ನಂತರ ಡೇಟ್ ಆಫ್ ಬರ್ತನ್ನು ಹಾಕಿ, ಅವ್ರ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತಲ್ಲ ಸ್ನೇಹಿತರೆ ಅದೇ ಡೇಟ್ ಆಫ್ ಬರ್ತನ್ನು ಹಾಕಿ, ಅವ್ರ ಮೊಬೈಲ್ ನಂಬರನ್ನು ಹಾಕಿ, ಮೊಬೈಲ್ ನಂಬರ್ ಹಾಕಿದ ನಂತರ ಇಮೇಲ್ ಐ ಡಿಯನ್ನು ಹಾಕಿ, ಅವ್ರ ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರ್ ಹಾಕಬೇಕು ಸ್ನೇಹಿತರೆ. ಮತ್ತು ಇಮೇಲ್ ಐ ಡಿ ಬಿ ಅಷ್ಟೇ ಸೇಮ್ ಚಾಲು ಇರೋ ಇಮೇಲ್ ಐ ಡಿಯನ್ನು ಹಾಕಿ, ನಂತರ ಅವರ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡಬೇಕು. 12th ಅಥವಾ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಅವರ ಡಿಸ್ಟಿಕ್ ಸ್ನೇಹಿತರೆ, ಇಷ್ಟು ಡಿಸ್ಟಿಕ್ನಲ್ಲಿ ಈಗ ಪ್ರೆಸೆಂಟ್ ಓಪನ್ ಇದೆ ಸ್ನೇಹಿತರೆ. ಇಷ್ಟು ಡಿಸ್ಟಿಕ್ನವರು ಯಾರಾದರೂ ಅರ್ಜಿಯನ್ನು ಹಾಕಬಹುದು. ಅದರಿಂದ ಎಲ್ಲ ಡಿಸ್ಟಿಕ್ನವರು ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ನಾನು ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಆ ಡಿಸ್ಟಿಕ್ನಲ್ಲಿ ಮತ್ತು ತಾಲೂಕುಗಳು ಇರ್ತಾವಲ್ಲ ಸ್ನೇಹಿತರೆ, ಆ ತಾಲೂಕಿನಲ್ಲಿ ಇದ್ದರೆ ಮಾತ್ರ ಅರ್ಜಿಯನ್ನು ಹಾಕಕ್ಕೆ ಬರುತ್ತದೆ. ಆದ್ದರಿಂದ ನಾನು ಎಕ್ಸಾಂಪಲ್ಗೆ ಯಾದಗಿರಿ ತೊಗೋತೀನಿ ಸ್ನೇಹಿತರೆ. ಯಾದಗಿರಿಯಲ್ಲಿ ಪ್ರೆಸೆಂಟ್ ಈಗ 3 ತಾಲೂಕಿನಲ್ಲಿ ಮಾತ್ರ ಗ್ರಾಮ ಒನ್ ಫ್ರಾಂಚೈಸಿ ಕರೆದಿದ್ದಾರೆ ಸ್ನೇಹಿತರೆ. 3 ತಾಲೂಕಿನ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಕರೆದಿದ್ದಾರೆ. ನಾನು ಆದ್ದರಿಂದ ಒಂದು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಶಾಪುರ ಸೆಲೆಕ್ಟ್ ಮಾಡಿದೆ. ನಂತರ ನಾವು ಪಂಚಾಯತಿ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ನಾವು ಇಲ್ಲಿ ಯಾವುದಾದ್ರೂ ಒಂದು ಈಗ ಆ್ಯಕ್ಚುಲಿ ಒಂದೇ ಒಂದು ಪಂಚಾಯತಿಯಲ್ಲಿ ಕರೆದಿದ್ದಾರೆ ಸ್ನೇಹಿತರೆ, ನಾಗನಟಿಗೆ ಪಂಚಾಯತಿ ಅಂತ. ಅದನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ, ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಸ್ಕ್ಯಾನ್ನಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ 250 KB ಒಳಗಡೆ ಇರಬೇಕು ಸ್ನೇಹಿತರೆ. ಜಾಸ್ತಿ ಇತ್ತಂದರೆ ತಗೋದಿಲ್ಲ. ಆದ್ದರಿಂದ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸ್ಕ್ಯಾನ್ ಮಾಡಿ ಇಟ್ಕೊಂಡ ನಂತರ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾನ್ಸಲ್ ಚೆಕ್ ಅಥವಾ ಪಾಸ್ಬುಕ್ಕು ನೋಡಿ ಸ್ನೇಹಿತರೆ. ನಾನು ಒಂದು ತೋರಿಸ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ, ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ಯಾವ ರೀತಿಯಾಗಿರ್ಬೇಕಪ್ಪ ಅಂದರೆ ಒಂದೇ ಸೈಡ್ನಲ್ಲಿ ಜೆರಾಕ್ಸ್ ಮಾಡಿರ್ಬೇಕು ಅಥವಾ ಸ್ಕ್ಯಾನ್ ಮಾಡಿರ್ಬೇಕು ಸ್ನೇಹಿತರೆ. ಕಲರ್ ಪ್ರಿಂಟ್ ಸ್ಕ್ಯಾನ್ ಮಾಡಿದ್ರೆ ಇನ್ನೂ ಉತ್ತಮ. ಕ್ಯಾನ್ಸಲ್ ಚೆಕ್ ಅಥವಾ ಪಾಸ್ಬುಕ್ಕು ನಿಮ್ಮ ಹತ್ರ ಕ್ಯಾನ್ಸಲ್ ಚೆಕ್ ಇದ್ದರೆ ಚೆಕ್ ಇತ್ತಂದರೆ ಚೆಕ್ ಮೇಲೆ ಕ್ಯಾನ್ಸಲ್ ಅಂತ ಬರೆದು ಅಪ್ಲೋಡ್ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಚೆಕ್ ಬುಕ್ ಇರಲಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಫ್ರಂಟ್ ಪೇಜನ್ನು ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ನಂತರ ನಿಮ್ಮ ಅಂಗಡಿಯ ಫೋಟೋ ಔಟ್ಸೈಡ್ ಮತ್ತು ಇನ್ಸೈಡ್ 2 ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ನಿಮ್ಮ ಎಜುಕೇಷನ್ ಏನಾಗಿದೆ ಆ ಎಜುಕೇಷನ್ ಸರ್ಟಿಫಿಕೇಟ್ ಇರಬೇಕಲ್ಲ
ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕು. ಮಾಡಿದ ನಂತರ ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ.